ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಗುಡ್ ಈವ್ನಿಂಗ್ ಆಲ್ ಮೈ ಡಿಯರ್ ಫ್ರೆಂಡ್ಸ್. ಇವತ್ತು ನಾವು ನಮ್ಮ ಕೆ ನ್ಯಾಷನಲ್ ಅಕಾಡೆಮಿ ವತಿಯಿಂದ 2017ರಲ್ಲಿ ನಡೆದಿರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್ ಅದೇ ರೀತಿಯಾಗಿ ಎಫ್ ಡಿ ಎ ನೋಡಿ ಸ್ನೇಹಿತರೆ, 2017ರಲ್ಲಿ ನಡೆದಿರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್ ಮತ್ತು ಎಫ್ ಡಿ ಎ ಕ್ವಶನ್ ಪೇಪರ್ 2 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇನ್ನೊಂದು ನೆನಪಿರಲಿ ಸ್ನೇಹಿತರೆ, ಇಲ್ಲಿ ವಾರ್ಡನ್ ಇರ್ಬೋದು, ಅದೇ ರೀತಿಯಾಗಿ ಎಫ್ ಡಿ ಎ ಕಮ್ ಕಂಪ್ಯೂಟರ್ ಆಪ್ರೇಟರ್ ಅಂತ ಇರುತ್ತಲ್ವ, ಇದಿರ್ಬೋದು. ಇವೆರಡಕ್ಕೂ ಪೇಪರ್ 2 ಇದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಎರಡಕ್ಕೂ ಸೇಮ್ ಪೇಪರ್ ಇರುತ್ತೆ ನೋಡಿ. ಪೇಪರ್ 2 ಬಗ್ಗೆ ಇವಾಗ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಇಲ್ಲಿ ಏನಪ್ಪ ಅಂತಂದಾಗ, ನಮಗೆ ಇನ್ನೊಂದು ಅಭ್ಯರ್ಥಿಗಳಲ್ಲಿ, ನಮ್ಮ ಸ್ನೇಹಿತರಲ್ಲಿ ಒಂದು ಅನುಮಾನ ಏನು ಮೂಡ್ತಾ ಇದೆ ಅಂದರೆ, ನೋಟಿಫಿಕೇಷನ್ ಆಗುತ್ತೋ ಇಲ್ಲ 2026ರಲ್ಲಿ. ಇದೊಂದು ತಲೆಯಲ್ಲಿ ತೆಗೆದುಕೊಳ್ಳ್ರಿ ಸ್ನೇಹಿತರೆ. ನೋಟಿಫಿಕೇಷನ್ನು ಇದೇ ತಿಂಗಳಲ್ಲೇ ಆಗುತ್ತೆ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಪ್ರೊಸೆಸ್ನಲ್ಲಿದೆ, ಇದೇ ತಿಂಗಳಲ್ಲೇ ಆಗುತ್ತೆ. ನೋಡಿ, ನೀವೇ ಕಾಣ್ತಾ ಇದ್ರೆ ಒಂದು 4 ಡೇಸ್ ಆಯ್ತು, ದಿನ ಒಂದು ನೋಟಿಫಿಕೇಷನ್ ಹೊರಗೆ ಬರ್ತಾ ಇದಲ್ವ. ಅದೇ ರೀತಿಯಾಗಿ ಇದು ಕೂಡ ನೋಟಿಫಿಕೇಷನ್ ಪಕ್ಕ ಆಗುತ್ತೆ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಎಷ್ಟು ಪೋಸ್ಟ್ ಅಂದರೆ, ಈ ಸದ್ಯ ಪ್ರೆಸೆಂಟು 875 ಪೋಸ್ಟ್ ಆಗ್ತಾಯಿದೆ. ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸೇರಿಬಿಟ್ಟು 875 ಪೋಸ್ಟ್ ಆಗ್ತಾಯಿದೆ ಸ್ನೇಹಿತರೆ. ಇಲ್ಲಿ ಒಂದು ಕ್ಲಾರಿಫಿಕೇಷನ್ ಏನಪ್ಪ ಅಂತಂದಾಗ, ಸೋಷಿಯಲ್ ಸೈನ್ಸಿಗೆ ಸಮಸ್ಯೆ ಆಗ್ತಾಯಿದೆ. ಸಮಸ್ಯೆ ಆಗ್ತಾಯಿದೆ. ಇಂಗ್ಲೀಷ್ ಮೀಡಿಯಮ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಕೊನೆಯಲ್ಲಿ ಅಂದರೆ ನಡೆದಿತ್ತು 2017ರಲ್ಲಿ ಇಂಗ್ಲೀಷ್ ಮೀಡಿಯಮನ್ನೇ ಕೇಳಿದರು. ಆದರೆ ಈ ಸರಿ ಲಾಸ್ಟ್ ಟೈಮ್ ಅಭ್ಯರ್ಥಿಗಳು ಸಿಗದೇ ಕಾರಣ ಈ ಸರಿ ಕನ್ನಡ ಮೀಡಿಯಮ್ ತಗೊಳ್ಳುವ ಸಾಧ್ಯತೆ ಬಹಳಷ್ಟು ಇದೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೊಂದು, ಸಬ್ಸ್ಕ್ರೈಬ್ ಮಾಡುವ ಮುನ್ನ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ. ಯಾಕಂತಂದಾಗ ನಾ ಮಾಡುವ ಎಲ್ಲ ವಿಡಿಯೋಗಳು ನಿಮ್ಮನ್ನು ತಲುಪ್ತವೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಸ್ಟಾರ್ಟ್ ಮಾಡೋಣ. ಇಲ್ಲಿ ಪೇಪರ್ 2 ಏನೆಲ್ಲ ಇರುತ್ತೆ ಅಂತಂದಾಗ ನೋಡಿ ಸ್ನೇಹಿತರೆ, ಸಬ್ಜೆಕ್ಟ್ ಟೀಚರ್ಸ್ ಇರುತ್ತಲ್ವ, ಅದಕ್ಕೆ ಪೇಪರ್ 2 ಬೇರೆ ಇರುತ್ತೆ. ಇಲ್ಲಿ ವಾರ್ಡನ್ನು ಮತ್ತು ಎಫ್ ಡಿ ಅಲ್ಲಿ ಇರ್ತಕ್ಕಂಥ ಒಂದು ಪೇಪರ್ ಬೇರೆ ಇರುತ್ತೆ. ಪೇಪರ್ 2 ಏನಿರುತ್ತೆ, ಇಲ್ಲಿ ಏನು ಮಾಡಿರ್ತಾನೆ, 3 ಪಾರ್ಟ್ ಮಾಡಿರ್ತಾನೆ. ಪೇಪರ್ 2 ಅಲ್ಲಿ ಹಾಸ್ಟೆಲ್ ವಾರ್ಡನ್ಗೆ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಈ ಪಾರ್ಟ್ 1ಅಲ್ಲಿ ಏನಿರುತ್ತೆ, ಕನ್ನಡ ಇರುತ್ತೆ. ಪಾರ್ಟ್ 2 ಅಲ್ಲಿ ಏನಿರುತ್ತೆ, ಇಂಗ್ಲೀಷ್ ಇರುತ್ತೆ. ಪಾರ್ಟ್ 3ಅಲ್ಲಿ ಏನಿರುತ್ತೆ, ಕಂಪ್ಯೂಟರ್ ಇರುತ್ತೆ. ಟೋಟಲಿ ಕಮ್ಯುನಿಕೇಷನ್ ಪೇಪರ್ ಅಂತ ಅನ್ಬೋದು. ಇದು ಕಮ್ಯುನಿಕೇಷನ್ ಪೇಪರ್. ಇಲ್ಲಿ 35 ಕ್ವಶನ್ನು, ಇಂಗ್ಲೀಷ್ 35 ಕ್ವಶನ್ನು, ಇದು ಕಂಪ್ಯೂಟ್ರ್ 30 ಕ್ವಶನ್ನು. ಟೋಟಲಿ ಎಷ್ಟಾಗುತ್ತೆ, 100 ಆಗುತ್ತಲ್ವಾ. ಈ 100ನ ಇಂಟು 2 ಅಂದರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಆಗ್ತಾ ಇದ್ದಾನೆ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ, ಒಂದು ಕ್ವಶನ್ಗೆ 2 ಮಾರ್ಕ್ಸನ್ನು ಕೊಡ್ತಾ ಇದ್ದಾನೆ ಸ್ನೇಹಿತರೆ. ಈ 2 ಮಾರ್ಕ್ಸ್ ಕೊಡ್ತಾ ಇದ್ದಾನಲ್ಲ, ಇಲ್ಲಿ 200 ಮಾರ್ಕ್ಸಿಗೆ ಇರುತ್ತೆ ಸ್ನೇಹಿತರೆ. ಟೋಟಲು ಕನ್ನಡ 70 ಮಾರ್ಕ್ಸಿಗೆ, ಇಂಗ್ಲೀಷ್ 70 ಮಾರ್ಕ್ಸಿಗೆ, ಅದೇ ರೀತಿಯಾಗಿ ಕಂಪ್ಯೂಟ್ರು 60 ಮಾರ್ಕ್ಸಿಗೆ. ಇಷ್ಟು ನಾವು ಪೇಪರ್ 2 ನೋಡ್ತೀವಿ. ಯಾವುದಂದರೆ ಹಾಸ್ಟೆಲ್ ವಾರ್ಡನ್ನು. ಇನ್ನೊಂದು ಸ್ನೇಹಿತರೆ, ನಮ್ಮ ಅಭ್ಯರ್ಥಿಗಳು ಪದೇ ಪದೇ ಕೇಳುವ ಪ್ರಶ್ನೆ ಇಷ್ಟೇ, ಹಾಸ್ಟೆಲ್ ವಾರ್ಡನ್ಗೆ ಟೆಟ್ ಅವಶ್ಯಕತೆ ಇದೆಯಾ ಅಂತ ಕೇಳ್ತಾರೆ. ಸೊ ನೋಡಿ, ಹಾಸ್ಟೆಲ್ ವಾರ್ಡನ್ಗೆ ಯಾವುದೇ ಕಾರಣಕ್ಕೂ ಟೆಟ್ ಅವಶ್ಯಕತೆ ಇಲ್ಲ. ಸಬ್ಜೆಕ್ಟ್ ಟೀಚರ್ಸ್ ಇದೆಯಲ್ಲ, ಅದಕ್ಕೆ ಮಾತ್ರ ಕಡ್ಡಾಯ ಇದೆ ಟೆಟ್ಟು. ಇದಕ್ಕೆ ಯಾರಾದರೂ ಕೂಡ ಅಪ್ಲೈ ಮಾಡಬೇಡು, ಬಟ್ B.Ed ಕಂಪಲ್ಸರಿ ಆಗಿರಬೇಕು. ಅದೇ ರೀತಿಯಾಗಿ ಇದು ಯಾವುದಂದರೆ ಎಫ್ ಡಿ ಎ, ಅದಕ್ಕೆ ಕಂಪಲ್ಸರಿ ಡಿಗ್ರಿ, ಎನಿ ಡಿಗ್ರಿ ಮುಗಿದಿರಬೇಕು, ನಡೆಯುತ್ತೆ. ಆದರೆ ಕಂಪ್ಯೂಟರ್ ಟೀಚರ್ಸಿಗೆ ಮಾತ್ರ ಅದಕ್ಕೆ ಒಂದು ಸಿಲೆಬಸ್ಸೇ ಬೇರೆ ಇದೆ. ಅದಕ್ಕೆ ಕ್ವಾಲಿಫಿಕೇಷನ್ B.Ed, BCA ಮತ್ತು B.Ed ಕೇಳ್ತಾ ಇದ್ದಾನೆ ನೆನಪಿರಲಿ. ಅದು ನೋಡೋಣ, ಅದು ಇನ್ನೂ ಬದಲಾವಣೆ ಆಗುವ ಸಾಧ್ಯತೆ ಭಾಳ ಐತೆ ಸ್ನೇಹಿತರೆ. ಅದನ್ನು ನೋಡ್ತಾ ಹೋಗೋಣ. ಈಗ ಸದ್ಯ ನಾವೇನು ಮಾಡ್ತಾ ಹೋಗೋಣ ಸ್ನೇಹಿತರೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆನಾ ಸ್ನೇಹಿತರೆ, ಇದು 2017ರಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಹಾಸ್ಟೆಲ್ ವಾರ್ಡನ್ ಕಮ್ ಎಫ್ ಡಿ ಎ, ಓಕೆನಾ. ಕಂಪ್ಯೂಟರ್ ಆಪ್ರೇಟರ್ ಕೂಡ ಇದೆ ಇದರಲ್ಲಿ. ಇವೆರಡಕ್ಕೂ ಒಂದೇ ಇರುತ್ತಲ್ಲ, ಹಾಗಾಗಿ ಪೇಪರ್ 2ನ ಸೇಮ್ ಇರುತ್ತೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಿದ್ರಲ್ಲ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ಬೆಲ್ ಬಟನ್ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ.
ಪ್ರಥಮವಾಗಿ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ ಸ್ನೇಹಿತರೆ, ಕನ್ನಡ ಪ್ರಶ್ನೆಗಳು. ಪ್ರಥಮವಾಗಿ ಇಲ್ಲಿ ಸೆಕ್ಷನ್ ಎ 3 ಪಾರ್ಟ್ ಮಾಡಿರ್ತಾನೆ ಅಂತ ಹೇಳಿದ್ನೆಲ್ಲ, ಈಗ ಪ್ರೆಸೆಂಟಾಗಿ ಕನ್ನಡ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಕನ್ನಡದಲ್ಲಿ 35 ಕ್ವಶನ್ಗಳಿರ್ತವೆ. ಒಂದನೇದು ನೋಡ್ತಾ ಹೋಗೋಣ. ಇದನ್ನು ಒಂದನೇದು ನೋಡ್ತಾ ಹೋಗೋಣ ಸ್ನೇಹಿತರೆ. ಏನಿದೆ ಒಂದನೇದಲ್ಲಿ ಅಂತಂದಾಗ ಇಲ್ಲಿ ನೋಡಿ, ಒಂದನೇದಲ್ಲಿ ಸಿಂಪಲ್ಲಾಗಿ ಷಡಕ್ಷರ ದೇವ ರಚಿಸಿರುವ ಅಲಂಕಾರ ಗ್ರಂಥ ಯಾವುದು? ನೋಡಿ, ಇಲ್ಲಿ 4 ಕ್ವಶನ್ ಕೊಡ್ತಾನೆ. ಅದು ನಾವು ವಿವರವಾಗಿ ನೋಡ್ತಾ ಹೋಗೋಣ. ಏನು ಸಮಸ್ಯೆ ಇಲ್ಲ, ನಿಧಾನ ಆದರೂ ಚಿಂತೆ ಇಲ್ಲ. ಕ್ವಶನ್ಗಳು ಒಂದು ಲೇಟ್ ಆದರೆ ಚಿಂತೆಗಿಲ್ಲ, ಅದ್ರ ಬಗ್ಗೆ ವಿವರವಾಗಿ ನಾವು ಅರ್ಥ ಮಾಡ್ತಾ ಹೋಗೋಣ. ಹಂಗಿದ್ದಾಗ ಮಾತ್ರ ಮುಂದಿನ ಎಕ್ಸಾಮ್ಸಿಗೆ ನಮಗೆ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ನೋಡ್ತೀನಿ. ಯಾರು ಸ್ಕಿಪ್ ಮಾಡಬೇಡಿ, ಯಾಕಂತ ಸ್ಕಿಪ್ ಮಾಡೋದ್ರಿಂದ ನಾ ಮಾಡುವಂಥ ವಿಡಿಯೋ ಕೂಡ ನಿಮಗೆ ಅರ್ಥ ಆಗಲ್ಲ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? 1 ಸೆಕೆಂಡ್ ನೋಡಿ. ಇಲ್ಲಿ ಷಡಕ್ಷರ ದೇವ ರಚಿಸಿರುವ ಅಲಂಕಾರ ಗ್ರಂಥ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ಇಲ್ಲಿ ಸರಿಯಾದ ಉತ್ತರ ನೋಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆನ್ಸರ್ ಬಗ್ಗೆ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಕವಿಕರ್ಣ ರಸಾಯನ ಅಂತ, ರಸಾಯನ, ಕವಿಕರ್ಣ ರಸಾಯನ, ಇದು ಸರಿಯಾದಂತಹ ಉತ್ತರ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಷಡಕ್ಷರ ದೇವ ಸುಮಾರು ಎಷ್ಟರಾಗ ಇವ್ರ ಕಾಲ ಏನಪ್ಪ ಅಂತಂದ್ರೆ 1655ರಲ್ಲಿ ನಾವು ಹೇಳ್ಬೋದು. ಇವರೊಬ್ಬ ಅಥವಾ ವೀರಶೈವ ಒಬ್ಬ ಮಹಾನ್ ಕವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವರು ರಚಿಸಿರ್ತಕ್ಕಂಥ ರಾಜಶೇಖರ ವಿಲಾಸ, ಅದೇ ರೀತಿಯಾಗಿ ಶಬರಶಂಕರ ವಿಲಾಸ, ಬಸವರಾಜ ವಿಜಯ ಇವ್ರ ಕೃತಿಗಳು. ಅದೇ ರೀತಿ ಸಂಸ್ಕೃತದಲ್ಲಿ ಕೆಲವು ಕೃತಿಗಳನ್ನು ರಚನೆ ಮಾಡ್ತಾರಲ್ಲ, ಆ ರಚನೆ ಮಾಡುವಂಥ ಪ್ರಥಮ ಸಂಸ್ಕೃತಿ ಕೃತಿ ಯಾವುದಪ್ಪ ಅಂತಂದಾಗ ಇದು ಅಲಂಕಾರ ಗ್ರಂಥ ಆಗಿದೆ. ಅದುವೇ ಕವಿಕರ್ಣ ರಸಾಯನ. ಇವರ ಏನಪ್ಪ ಅಂತಂದಾಗ ಸಂಸ್ಕೃತ ಒಂದು ಅಲಂಕಾರ ಒಂದು ಗ್ರಂಥ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ರಾಜಶೇಖರ ವಿಳಾಸ ಐತಲ್ಲ, ಇದು ಷಡಕ್ಷರ ದೇವನ ಒಂದು ಮೊದಲ ರಾಜಶೇಖರ ವಿಳಾಸ ಅಂತ ಬರೀತಾರಲ್ಲ, ಇದು ನೋಡಿ ಶೇಖರ ವಿಳಾಸ ಐತಲ್ಲ, ಇದು ಅವರು ಬರೆದಿರ್ತಕ್ಕಂಥ ಒಂದು ಮೊದಲ ಕೃತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಅನಂತರ ಅನೇಕ ರೀತಿಯ ಕೃತಿಗಳನ್ನು ಬರೀತಾರೆ. ಸುಮಾರು 80 ಶಿವಶರಣರ ಬಗ್ಗೆ ಕಥೆಗಳು ಕೂಡ ಬರೀತಾರೆ ಅಂತ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಷಡಕ್ಷರ ದೇವ ಅವರು ಮೊದಲ ರಚಿಸಿದ್ದು ಯಾವುದಂದರೆ ರಾಜಶೇಖರ ವಿಳಾಸ ಅಂತ ನಾವು ಹೇಳ್ಬೋದು. ಇಲ್ಲಿ ಅವರ ಕಾಲ ನೋಡೋದಾದರೆ 1655ರಲ್ಲಿ. ಇಲ್ಲಿ ಕವಿಕರ್ಣ ರಸಾಯನ ಒಂದು ಸಂಸ್ಕೃತ, ಇದೊಂದು ಸಂಸ್ಕೃತದಲ್ಲಿ ರಚಿಸಿದ ಒಂದು ಕೃತಿ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಓಕೆ, ಇದಾದ ನಂತರ ಈ ಕಡೆ ಸೈಡ್ ಅಂದರೆ ಪಕ್ಕದಲ್ಲೇ ನೋಡ್ತಾ ಹೋಗ್ಬಿಡೋಣ ಸ್ನೇಹಿತರೆ. ಯಾಕಂತಂದಾಗ ನಾವು ಮತ್ತೆ ರಿಪೀಟು ಹೋಗೋದು ಬರೋದು ಬೇಡ. ಓಕೆನಾ? ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ, ಇದು ಯಾವ ಕಾದಂಬರಿಯ ಕೇಂದ್ರ ನುಡಿ ಅಂತ ಹೇಳ್ತಾರೆ ನೋಡಿ. ಇದು ಯಾರು ಮುಕ್ತರಲ್ಲ, ಅದೇ ರೀತಿಯಾಗಿ ನೋಡ್ರಿ, ಅದು ಏನು ಹೇಳ್ತಾ ಇದ್ದಾರೆ ಇಲ್ಲಿ, ಯಾರು ಅಮುಕ್ತರಲ್ಲ, ಇದು ಯಾವ ಕಾದಂಬರಿಯ ಕೃತಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇಲ್ಲಿ ಏನಪ್ಪ ಅಂತಂದಾಗ ಪ್ರತಿಯೊಂದು ನಾವು ನೋಡಬೇಕಾದಾಗ ಸ್ವಲ್ಪ ವಿವರವಾಗಿ ಅಧ್ಯಯನ ನೋಡಬೇಕಾಗುತ್ತೆ. ಸ್ವಲ್ಪ ವಿವರವಾಗಿ ನೋಡ್ಬೇಕಂತಂದಾಗ ನಾವು ಸ್ವಲ್ಪ ಏನು ಮಾಡಬೇಕಪ್ಪ ಅಂತಂದಾಗ ನೀಟಾಗಿ ಯಾವುದೇ ಒಂದು ಕ್ವಶನ್ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಎಲ್ಲಿಂದ ಹೇಗೆ ಬರುತ್ತೆ ಅನ್ನೋದು ನೋಡ್ಬೇಕು, ವಿವರವಾಗಿ ನೋಡಬೇಕಾಗುತ್ತೆ. ಯಾಕಂತಂದಾಗ ಅಲ್ಲಿ ನೋಡಿಲ್ಲ ಅಂದರೆ ನಾವು ಸ್ವಲ್ಪ ಸಮಸ್ಯೆ ಉದ್ಭವವನ್ನು ಕೂಡ ಆಗ್ಬೋದಾಗುತ್ತೆ ಸ್ನೇಹಿತರೆ. ಸ್ವಲ್ಪ ಸಮಸ್ಯೆಯ ಉದ್ಭವ ಆಗ್ಬೋದು. ಹಾಗಾಗಿ ನಾವು ಪ್ರತಿಯೊಂದು ನಾವು ನೋಡ್ತಾ ಹೋದಾಗ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ನೋಡಿ, ಕ್ವಶನ್ ಏನಿದೆ ಇಲ್ಲಿ, ಯಾರು ಮುಖ್ಯರಲ್ಲ ಯಾರು ಅಮುಕ್ತರಲ್ಲ ಎಂಬ ಯಾವುದಂತಂದಾಗ ಇದು ಮಲೆಗಳಲ್ಲಿ ಮದುಮಗಳು. ಈಗ ನೋಡ್ರಿ, 1 ಸೆಕೆಂಡು, ಯಾರು ಬರೆದಿದ್ದು ಅದನ್ನು ಇಂಪಾರ್ಟೆಂಟ್ ನೋಡಬೇಕಾಗುತ್ತೆ ಸ್ನೇಹಿತರೆ. ಅದು ಕೂಡ ಇಂಪಾರ್ಟೆಂಟು. ಯಾರು ಬರೆದಿದ್ದು, ಯಾವಾಗ ಬರೆದಿದ್ದು, ಅದನ್ನೆಲ್ಲ ನೋಡಬೇಕಾಗತ್ತೆ. ಮಲೆಗಳಲ್ಲಿ ಮದುಮಗಳು 4ನೇದು ಆನ್ಸರು ಸರಿಯಾಗಿದೆ. ಇದು ನೋಡ್ರಿ, ಕುವೆಂಪುರವರು ಬರೆದಿರ್ತಕ್ಕಂಥ ಒಂದು ಕೃತಿ. ಕುವೆಂಪುರವರ ನೋಡ್ರಿ, ಮಲೆಗಳಲ್ಲಿ ಮದುಮಗಳು ಇದು ಬರೆದಿರ್ತಕ್ಕಂಥವ್ರು ಯಾರಂದರೆ ಕುವೆಂಪು ಅಂತ ನಾವು ಹೇಳ್ಬೋದು. ಕುವೆಂಪು ಇವರು ಇಲ್ಲಿ ಯಾರು ಮುಖ್ಯರಲ್ಲ, ಅದೇ ರೀತಿಯಾಗಿ ಯಾರು ಅಮುಖ್ಯರಲ್ಲ ಎಂಬ ಕೇಂದ್ರ ನುಡಿ ಇದರಲ್ಲಿ ಏನಪ್ಪ ಅಂತಂದರೆ ಅಳವಡಿಸಲಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಬರೆದವರು ಯಾರು? ಕುವೆಂಪು. ಅದೇ ರೀತಿಯಾಗಿ ಕುವೆಂಪು ಅವರು ಏನೆಲ್ಲ, ಈ ಕುವೆಂಪು ಅಂತ ಬಂತಲ್ವ, ಅದೇ ರೀತಿಯಾಗಿ ಕುವೆಂಪು ಅಂತ ಬಂದಾಗ ಅವರ ಕೃತಿಗಳು, ಅವರ ನಾಟಕಗಳು,
ಅವರು ಬರೆದಿರ್ತಕ್ಕಂಥ ಒಂದು ಏನಪ್ಪ ಅಂತಂದಾಗ ಕೆಲವು ಇವು ಬರೀತಾರೆ, ಗ್ರಂಥಗಳಾಗಿರ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂತಂದರೆ ಅವರ ಒಂದು ಅನೇಕ ರೀತಿಯ ಒಂದು, ಈಗ ಫಾರ್ ಎಕ್ಸಾಂಪಲ್ ಏನು ಮಾಡ್ತೀವಪ್ಪ ಅಂತಂದಾಗ ಅವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು ಯಾವ ಅಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿಗೆ ಅವರು ಆತ್ಮಕಥನಗಳು ಬರೀತಾರಲ್ಲ, ಆ ಆತ್ಮಕಥನಗಳು ಯಾವುದು ಅಂತ ನೋಡಬೇಕಾಗುತ್ತೆ. ಅದೇ ರೀತಿಯಾಗಿ ಅವರು ಮೊದಲ ಏನಪ್ಪ ಅಂತಂದಾಗ ಒಂದು ಕಾವ್ಯನಾಮ ಯಾವುದು, ಇವುಗಳೆಲ್ಲ ನೋಡ್ತಾ ಹೋದಾಗ ನಮಗೆ ತುಂಬ ಈಸಿ ಅನಿಸುತ್ತೆ ಸ್ನೇಹಿತರೆ, ತುಂಬ ಈಸಿ ಅನಿಸ್ಬಿಡುತ್ತೆ. ಯಾವುದೇ ಕ್ವಶನ್ ಪೇಪರ್ ಕೊಡಲಿ ನಮಗೆ ತುಂಬ ಈಸಿ ಆಗಬೇಕು. ಈಸಿ ಆಗಬೇಕಂದ್ರೆ ನಾವು ಸರಿಯಾಗಿ ಅಧ್ಯಯನ ಮಾಡಬೇಕು. ಸರಿಯಾಗಿ ಅಧ್ಯಯನ ಮಾಡಬೇಕಾಯ್ತಂದರೆ ಪ್ರತಿಯೊಂದಕ್ಕೂ ಟೈಮ್ ಕೊಡಬೇಕು ನಾವು. ಎಸ್ಸಾ? ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ನೋಡ್ರಿ. ಬೌದ್ಧರ ತರಾಭಗವತಿಯ ವಿಗ್ರಹವಿರುವ ಜಾಗ, ಇಲ್ಲಿ ನೋಡ್ರಿ ಈ ಕಡೆ ಬೌದ್ಧರ ತರಾಭಗವತಿಯ ವಿಗ್ರಹವಿರುವ ಜಾಗ ನೋಡಿ. ಈ ಕಡಿಮೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮತ್ತು ಈಗ ಸ್ಟೇಟ್ ಹೋಗಿಬಿಟ್ಟು ಮತ್ತೆ ರಿಪೀಟ್ ಬರೋದು ಬೇಡ ಅಂತ ಹೇಳ್ಬಿಟ್ಟು, ಓಕೆನಾ. ಇಲ್ಲಿ ಸರಿಯಾದಂತಹ ಉತ್ತರ ನೋಡಿ, ಬೆಳ್ಳಿಗಾವಿ. ಇದು ಎಲ್ಲಿ ಬರುತ್ತೆ ಅಂತಪ್ಪ ಅಂದಾಗ ನೋಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥದ್ದು, ಓಕೆನಾ. ಸೊ ನೆಕ್ಸ್ಟ್, ಗ್ರೀಕ್ ದುರಂತ ನಾಟಕಗಳ ಹಿನ್ನೆಲೆಯಲ್ಲಿ ರಚಿತವಾದ ನಾಟಕ ಯಾವುದು? ಗ್ರೀಕ್ ದುರಂತ ನಾಟಕಗಳಲ್ಲಿ ರಚಿತವಾಗಿರ್ತಕ್ಕಂಥ ಒಂದು ನಾಟಕ ಯಾವುದು ಅಂತ ಇಲ್ಲಿ ನೋಡ್ರಿ ಹೇಳ್ತಾರೆ. ರಚಿತವಾಗಿರುವ ನಾಟಕ, ಹಿನ್ನೆಲೆಯಲ್ಲಿ ರಚಿತವಾಗಿರುವ ನಾಟಕ ಅಂತ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ ಇಲ್ಲಿ, ಸೊ ನೋಡಿ, ಗ್ರೀಕ್ ದುರಂತ ನಾಟಕಗಳಲ್ಲಿ ಅಥವಾ ನಾಟಕಗಳ ಹಿನ್ನೆಲೆಯಲ್ಲಿ ರಚಿತವಾಗಿರುವ ನಾಟಕ ಅಂತಂದಾಗ ಇಲ್ಲಿ ನೋಡಿ ಕೇಳ್ತಾ ಇದ್ದಾರೆ. ಸೆಲೆಕ್ಟಾಗಿ ನಾನು ನೇರವಾಗಿ ಹೋಗಿಬಿಡ್ತೀನಿ. BM ಶ್ರೀಯವರ ನೋಡಿರಿ, BM ಶ್ರೀಯವರ ಅಶ್ವತ್ಥಮಾನ ನೋಡಿ, ಅಶ್ವತ್ಥಮಾನ ಇದು ಅವರು ಹಿನ್ನೆಲೆಯಲ್ಲಿ ನಾಟಕ ಅಂತ ಹೇಳ್ಬೋದು. ನೋಡಿ, ಇದು ಗ್ರೀಕ್ ದುರಂತ ನಾಟಕಗಳಲ್ಲಿ ಒಂದು ರಚಿತವಾಗಿರ್ತಕ್ಕಂಥ ಒಂದು ಅತ್ಯಂತ ಸುಂದರವಾದ ನಾಟಕ ಅಂತ ನಾವು ಹೇಳ್ಬೋದು. ಇದಕ್ಕೆ ಕನ್ನಡದ ಕಣ್ವ ಆಚಾರ್ಯ ಎಂದೇ ಹೆಸರಾದ ಅವರ ಪೂರ್ಣ ಹೆಸರು ಬೆಳ್ಳೂರು ಮೈಲಾರಪ್ಪ ಶ್ರೀಕಂಠಯ್ಯ. ನೋಡಿ, BM ಶ್ರೀಯವರ ಪೂರ್ಣ ಹೆಸರು ಏನಂದಾಗ ಬೆಳ್ಳೂರು ಮೈಲಾರಯ್ಯ. ನೋಡಿ, ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಸರಿ, ಇವ್ರದ್ದು ಹೌದಾ. ಇವರನ್ನು ನವೋದಯ ಸಾಹಿತ್ಯದ ಮುಂಗೋಳಿ ಅಂತ ಕರೀತಾರೆ. ನವೋದಯದ ಸಾಹಿತ್ಯದ ಮುಂಗೋಳಿ ಅಂತ ಯಾರನ್ನು ಕರೀತಾರೆ ಅಂದರೆ BM ಶ್ರೀಕಂಠಯ್ಯ. ನೋಡಿ, ನವೋದಯದ ಸಾಹಿತ್ಯದ ಮುಂಗೋಳಿ, ನವೋದಯದ ಸಾಹಿತ್ಯದ ಮುಂಗೋಳಿ ಎಂದು ಯಾರನ್ನು ಕರೀತಾರೆ ಅಂದರೆ BM ಶ್ರೀಕಂಠಯ್ಯರವರನ್ನು ಕರೀತಾರೆ. ಇವರು ಅನೇಕ ಕೃತಿಗಳನ್ನು ಬರೀತಾರೆ. ಅವರು ಇನ್ನೊಂದು ಏನಪ್ಪ ಅಂತಂದರೆ ಗದಾ ಯುದ್ಧ ಆಗಿರ್ಬೋದು, ಅಶ್ವತ್ಥಮಾನ ರೂಪಾಂತರ ಆಗ್ತದೆ. ಕನ್ನಡದ ಮೊದಲ ದುರಂತ ನಾಟಕ ಅಂತ ಯಾವುದಪ್ಪ ಅಂತಂದರೆ ಅಶ್ವತ್ಥಮಾನ, ಓಕೆನಾ. ಓಕೆ, ನೆಕ್ಸ್ಟ್ ಇಲ್ಲಿ ಆನ್ಸರು 4ನೇದು ಸ್ನೇಹಿತರೆ. ಓಕೆ, ಇಲ್ಲಿ ಕೊಡಗಿನ ಕೊನೆಯ ರಾಜನನ್ನು ಕುರಿತು ಹೇಳುವ ಮಹಾಸ್ತಿಯವರ ಕಾದಂಬರಿ. ನೋಡಿ, ಎಷ್ಟು ತುಂಬ ಈಸಿನೇ ಕೊಟ್ಟಿರ್ತಾರಲ್ಲ, ಅವುಗಳೆಲ್ಲ ನಾವು ನೋಡಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಇನ್ನೊಂದು ಕಡೆ ನೋಡಿ, ಕೊಡಗಿನ ಕೊನೆಯ ರಾಜನನ್ನು ಕುರಿತು ಹೇಳುವ ಒಂದು ಮಾಸ್ತಿಯವರ ಒಂದು ಏನಪ್ಪ ಅಂತಂದಾಗ ಕೃತಿ ಯಾವುದು ಅಥವಾ ಕಾದಂಬರಿ ಯಾವುದು ಅಂತ ಕೇಳಿದಾಗ ಇಲ್ಲಿ ಸರಿಯಾದಂಥ ಉತ್ತರ ಚಿಕ್ಕವೀರ ರಾಜೇಂದ್ರ. ಸರಿಯಾದಂಥ ಉತ್ತರ ಚಿಕ್ಕವೀರ ರಾಜೇಂದ್ರ ಅಂತ ನಾವು ಇಲ್ಲಿ ಹೇಳ್ಬೋದು. ನೋಡಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂಥ ಒಂದು ಅಲ್ಲಿರ್ತಕ್ಕಂಥ ರಾಜನನ್ನು ಕುರಿತು ಹೇಳ್ತದೆ. ಇದು ಅದ್ಭುತವಾದ ಒಂದು ನಾವು ಕಾದಂಬರಿ ಅಂತ ನಾವು ಹೇಳ್ಬೋದಾಗಿದೆ ಸ್ನೇಹಿತರೆ, ಚಿಕ್ಕವೀರ ರಾಜೇಂದ್ರ, ಓಕೆನಾ. ಓಕೆ, ನೆಕ್ಸ್ಟ್ ನೋಡ್ರಿ, ಕನ್ನಡದ ದಾಸಯ್ಯ ಎಂದು ಪ್ರಸಿದ್ಧವಾಗಿರುವ ಶಾಂತ ಕವಿ. ನೋಡಿ, ಕವಿಗಳ ನಿಜನಾಮವೇನು? ನೋಡಿ, ಕನ್ನಡದ ದಾಸಯ್ಯ ಅಂತ ಕರಿತೀವಿ. ಯಾರಂದರೆ ಕನ್ನಡದ ದಾಸಯ್ಯ ಶಾಂತ ಕವಿಯವರು. ಇವ್ರನ್ನ ಪೂರ್ಣ ಇದು ಏನಪ್ಪ ಅಂತಂದಾಗ ಆ ನಿಜವಾದ ನಾಮ ಏನಂತ ಕೇಳ್ತಿದ್ರೆ ಇಲ್ಲಿ ಸರಿಯಾದಂಥ ಉತ್ತರ ನೋಡಿ, ಇನ್ನೊಂದು ಸ್ವಲ್ಪ ಎಸ್ ಇಲ್ಲಿ ಸಕ್ಕರಿ ನೋಡ್ರಿ ಬಾಳಾಚಾರ್ಯರು. ಸರಿಯಾದಂಥ ಉತ್ತರ ಸಕ್ಕರಿ ಬಾಳಾಚಾರ್ಯರು. ಸೊ ನೋಡಿ, ಇವರು ಕನ್ನಡದ ದಾಸಯ್ಯ ಎಂದು ಯಾರನ್ನು ಕರೀತಾರೆ ಅಂತಂದಾಗ ಸೊ ನೆನಪಿರಬೇಕು, ಶಾಂತ ಕವಿನ ಕರೀತಾರೆ. ಇವು ನೋಡ್ರಿ,
ಇವರು ಸುಮಾರು ಧಾರವಾಡ ಜಿಲ್ಲೆಯವರು. ಇವರು ಪ್ರಮುಖವಾಗಿ ಧಾರವಾಡ ಜಿಲ್ಲೆಯ ಸಾತನೆಹಳ್ಳಿ ಅಂತ ಬರುತ್ತೆ. ಧಾರವಾಡದ ಸಾತನೆಹಳ್ಳಿ ಅಂತ ಬರುತ್ತೆ. ಅಲ್ಲಿ ಇರ್ತಕ್ಕಂಥ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಏನಪ್ಪ ಅಂದರೆ ಪ್ರಮುಖವಾದ ಅಂಶವನ್ನು ನಾವು ಎತ್ತಿ ನೋಡ್ತಿದ್ವಿ. ಏನಂದರೆ ಅಲ್ಲಿ ಒಂದು ಪ್ರತಿಯೊಂದು ಊರಲ್ಲಿ ಇವರು ಏನು ಮಾಡ್ತಾರೆ ಅಂದರೆ ಎಲ್ಲರಿಗೂ ಒಂದು ಕನ್ನಡದ ಅಭಿಮಾನವನ್ನು ಮೂಡಿಸ್ತಾರೆ. ಬೇಡಲು ಬಂದಿಹೇನು ಕನ್ನಡ ದಾಸಯ್ಯ ಇವರ ಕೀರ್ತಿ ಆಡುತ್ತಾ ಏನು ಮಾಡ್ತಾನೆ ಅಂತಂದಾಗ ಕನ್ನಡ ಸಾಹಿತ್ಯಕ್ಕೆ ಅನೇಕ ಕೊಡುಗೆಗಳನ್ನು ನೀಡುತ್ತಾ ಅಲ್ಲಿ ಒಂದು ಸಾಂಗ್ ಆಡ್ತಾ ಹೋಗ್ತಾನೆ. ಏನಂದರೆ ಬೇಡಲು ಬಂದಿಹೇನು ಕನ್ನಡ ದಾಸಯ್ಯ ಇವರಿಗೆ ಕೀರ್ತಿ ತರುತ್ತದೆ, ಅತ್ಯಂತ ಒಂದು ಪ್ರಮುಖವಾದ ಒಂದು ಕೀರ್ತಿ ತರುತ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಏನಾಗುತ್ತಂತಂದಾಗ ಇವರಿಗೆ ಇಲ್ಲಿ ಸರಿಯಾದ ಉತ್ತರ ಸಕ್ಕರೆ ಬಾಳ ಚಾರ್ಯರು ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇವರ ಸುಮಾರು ಕಾಲ ಯಾವುದಂದರೆ 1856ರಿಂದ 1920ರಲ್ಲಿ ಇವರು ಮರಣ ಹೊಂದುತ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಇವರು ಕನ್ನಡದ ನಾಡು ನುಡಿಯ ಬಗ್ಗೆ ಜನರಲ್ಲಿ ಅತ್ಯಂತ ಪ್ರಮುಖವಾಗಿ ಜಾಗೃತಿ ಮೂಡಿಸುವಲ್ಲಿ ಒಂದು ಪ್ರಮುಖ ಒಂದು ಪ್ರದರ್ಶನ ನಾಟಕಗಳ ಮೂಲಕ ಒಂದು ಪ್ರದರ್ಶನ ನೀಡ್ತಾರೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದಾಗಿದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನೋಡಿ, ವ್ಯಾಸ ಮುನೀಂದ್ರ ರುಂದ್ರಂ ವಚನಾಮೃತ ವರ್ಧಿಯನಿಸುವೆಂ ಕವಿ ವ್ಯಾಸನೆನ್ ಎಂಬ ನೋಡಿ ಗರ್ವಮಂ ಎನಗಿಲ್ಲ ಎಂದು ವ್ಯಾಸರ ಬಗ್ಗೆ ಈ ಗೌರವದ ಮಾತುಗಳನ್ನಾಡಿದ ಕವಿ ಯಾರು ಅಂತ ಕೇಳಿದಾಗ ಇಲ್ಲಿ ಸರಿಯಾದಂಥ ಉತ್ತರ ಗೊತ್ತಿದೆ ನಿಮಗೆಲ್ಲರಿಗೂ, ಪಂಪ ಅಂತ ಹೇಳ್ಬೋದು. ನೋಡಿ, ವ್ಯಾಸ ಮುನೀಂದ್ರ ರುದ್ರಂ ವಚನಾಮೃತ ವಾರ್ತಿ ನೋಡಿ ಎನಿಸುವೆಂ ಕವಿ ವ್ಯಾಸನ್ ಎಂದು ಗರ್ವಂ ನನಗಿಲ್ಲ ಎಂದು ಗೌರವವಾಗಿ ಒಂದು ಮಾತನ್ನು ನುಡಿತಾರೆ. ಯಾರ ಬಗ್ಗೆ ಅಂದರೆ ಪಂಪ. ಅವರು ಏನು ಮಾಡ್ತಾನೆ ಅಂದರೆ ಅತ್ಯಂತ ಗೌರವದಿಂದ ಒಂದು ನಡೆಸ್ಕೊಳ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟು ಓಕೆ, ಕ್ವಶನ್ ನಂಬರ್ 8. ಭರತೇಶ ವೈಭವ ಕಾವ್ಯದಲ್ಲಿ ಹೆಚ್ಚು ಕಲಾಪೂರ್ಣವಾದ ಭಾಗವೆಂದರೆ ನೋಡಿ, ಭರತೇಶ ವೈಭವವನ್ನು ಬರೆದವರು ಯಾರಂತ ನಮ್ಗೆ ಗೊತ್ತು. ಭರತೇಶ ವೈಭವ ಬರೆದವರು ಯಾರು? ಫಸ್ಟ್ ನೋಡ್ರಿ, ರತ್ನಕವರ್ಣಿ. ಭರತೇಶ ವೈಭವ ಬರೆದವರು ಯಾರಂದರೆ ನೋಡಿ ರತ್ನಕರ ವರ್ಣಿ ಅಂತ ನಾವು ಹೇಳ್ಬೋದು. ಭರತೇಶ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ಭರತೇಶ ವೈಭವ ಕೃತಿ ಯಾರು ಬರೆದರು? ರತ್ನಕವರ್ಣಿ ಅಂತ ಹೇಳ್ಬೋದು. ನೋಡಿ, ಈ ಕಾವ್ಯದಲ್ಲಿ ಏನಪ್ಪ ಅಂತಂದಾಗ ಕಲಾಪೂರ್ಣವಾದ ಭಾಗ ಅಂತ ಕೇಳಿದರೆ ಇಲ್ಲಿ ಕಲಾಪೂರ್ಣವಾದ ಒಂದು ಭಾಗ ಅಂದರೆ ಭೋಗ ವಿಜಯ ಅಂತ ನಾವು ಹೇಳ್ಬೋದು. ಭೋಗ ವಿಜಯ ಹೆಚ್ಚು ಒಂದು ಕಲಾಪೂರ್ಣವಾಗಿ ಮೂಡಿ ಬಂದಿರತಕ್ಕಂಥ ಒಂದು ಭಾಗ ಯಾವುದಂದರೆ ಭೋಗ ವಿಜಯ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಓಕೆ, ಮುಂದಿಂದು ಇಲ್ಲೇ ಪಕ್ಕದಲ್ಲೇ ನೋಡೋಣ ಸ್ನೇಹಿತರೆ. ರಾಷ್ಟ್ರಕೂಟರ ಅರಸ ಅಮೋಘ ವರ್ಷ ನೃಪತುಂಗನ ತಂದೆ. ನೋಡಿ, ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ತಂದೆ ಅಂತಂದಾಗ ರಾಷ್ಟ್ರಕೂಟರ ಅರಸ ಅಮೋಘ ವರ್ಷ ಅತ್ಯಂತ ಪ್ರಮುಖ ಅರಸ ಯಾರು? ರಾಷ್ಟ್ರಕೂಟರ ಅಮೋಘ ವರ್ಷ. ತನ್ನ ಜನರಿಗಾಗಿ ತನ್ನ ಒಂದು ಕಿರು ಬೆರಳನ್ನು ಏನು ಮಾಡ್ತಾನೆ, ಅವರ ಮನೆ ಕುಲದೇವರಿಗೆ ಏನು ಮಾಡ್ತಾನೆ, ಅರ್ಪಿಸ್ತಾನೆ. ಯಾರು? ಅಮೋಘ ವರ್ಷ ನೃಪತುಂಗ. ಇಲ್ಲಿ 3ನೇ ಗೋವಿಂದ ಸರಿಯಾದಂಥ ಉತ್ತರ. ಅವರ ತಂದೆಯ ಹೆಸರು 3ನೇ ಗೋವಿಂದ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಓಕೆ, ಮುಂದಿಂದು ಕ್ವಶನ್ ನೋಡಿ ಈ ರೀತಿ ಇದೆ. ಏನಿದೆ ಅಂತಂದಾಗ ಒಂದು ಸೆಕೆಂಡ್. ಮಾಸ್ತಿಯನರ ನವರಾತ್ರಿ ಸಂಗ್ರಹದಲ್ಲಿ ಉಂಗುರದ ಪ್ರಸಂಗ ಬರುವ ಕಥನ ಕವನ ಅಂತ ನೋಡ್ರಿ. ಇಲ್ಲಿ ಏನು ಕೇಳಿದರೆ, ಮಾಸ್ತಿಯವರ ನವರಾತ್ರಿ ಸಂಗ್ರಹದಲ್ಲಿ ಉಂಗುರದ ಪ್ರಸಂಗ ಬರುವ ಒಂದು ಕಥನ ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ನೋಡಿ, ದೇಶಾಚಾರ. ಒಂದೇದು ಆನ್ಸರು. ಇಲ್ಲಿ ಮಾಸ್ತಿಯವರ ನವರಾತ್ರಿ ಇದರಲ್ಲಿ ಏನಾಗುತ್ತೆ ಅಂದರೆ ಪ್ರಸಂಗ ಯಾವುದಂದರೆ ದೇಶಾಚಾರವಾಗಿದೆ ಅಂತ ಯಾವುದು. ಷಟ್ಪದಿಗಳಲ್ಲಿ ಸಾಮಾನ್ಯವಾಗಿ ಇರುವ ಪ್ರಾಸ. ಷಟ್ಪದಿಗಳಲ್ಲಿ ಸಾಮಾನ್ಯವಾಗಿ ಇರ್ತಕ್ಕಂಥ ಒಂದು ಪ್ರಾಸ ಯಾವುದಂದರೆ ಆದಿಪ್ರಾಸ ಅನ್ಬೋದು. ಎಲ್ಲರಿಗೂ ಗೊತ್ತಿದೆ ಆದಿಪ್ರಾಸ. ಸರಿಯಾದಂಥ ಉತ್ತರ ಆದಿಪ್ರಾಸ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 10. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ. ಸತ್ಯ ಶುದ್ಧವಿಲ್ಲದವರು ಕಾಯಕವಲ್ಲ. ನೋಡಿ, ಕೃತ್ಯ ಕಾಯಕವಿಲ್ಲದವನು ಅಥವಾ ವಿಲ್ಲದವರು ಭಕ್ತರಲ್ಲ,
ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಎಂದು ಕಾಯಕದ ಮಹತ್ವವನ್ನು ತಿಳಿಸುವ ಈ ವಚನದ ಕರ್ತೃ. ಯಾವ ವಚನದ ಕರ್ತೃ? ಈ ವಚನದ ಕರ್ತೃ ಯಾರಂದರೆ ನೋಡಿ ಕಾಳವ್ಯ. ಸರಿಯಾದಂಥ ಉತ್ತರ ಕಾಳವ್ಯ ಅಂತ ಹೇಳ್ಬೋದು. ನೋಡಿ, ಕೃತ್ಯ ಕಾಯಕವಿಲ್ಲದವನು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ ಎಂದು ಕಾಯಕದ ಮಹತ್ವವನ್ನು ತಿಳಿಸುವ ಒಂದು ಕರ್ತೃ ಯಾರಪ್ಪ ಅಂದರೆ ಕಾಳವ್ಯ ಅಂತ ನಾವು ಹೇಳ್ಬೋದು. ಅವಳು ಮಹಿಳೆಯಾಗಿದ್ದಾಳೆ. ಓಕೆನಾ. ಇತಿಹಾಸ ಕವನ ಕರ್ತೃ. ಇತಿಹಾಸ ಕವನ ನೋಡ್ರಿ, ಇತಿಹಾಸ ಒಂದು ಕೃತಿ, ಇದಕ್ಕೆ ಅಥವಾ ಕವನ, ಇದರ ಕರ್ತೃ ಯಾರು ಅಂತ ಹೇಳಿದರೆ ಸೊ ಸಿಂಪಲ್ ಆಗಿ ನಮಗೆ ಚಿರಪರಿಚಿತ ಸೂರಂ ಯಕ್ಕುಂಡಿ ಅಂತ ಹೇಳ್ಬೋದು. ಸೂರಂ ಯಕ್ಕುಂಡಿ ಸುಮಾರು ಕಾಮನ್ ಆಗಿ ಇವರು ಯಾವ ಊರು ಅಂತಂದಾಗ ಹಾವೇರಿ ಜಿಲ್ಲೆಯಿಂದ ಬರ್ತಕ್ಕಂಥವ್ರು. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನವರು ಇವರು. ರಾಣೆಬೆನ್ನೂರಿನವರು ಇವರು ಏನಪ್ಪ ಅಂತಂದಾಗ 1923 ಜನನ ಆಗ್ತಾರೆ. ಇವರು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಷ್ಟಾಗಿ ಬರುತ್ತೆ ಅಂತ ನೋಡ್ರಿ. ಇವರಿಗೆ ಸುಮಾರು 1992 ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಇವರಿಗೆ ಕೊಡಲಾಗಿದೆ. ಯಾವ ಕೃತಿಗೆ ಕೊಡಲಾಗಿದೆ? ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಕೊಡಲಾಯಿತು. ಓಕೆನಾ. ಅದು ಯಾವ ಕೃತಿಗೆ ಅಂತಂದ ಬಂದಾಗ ನೋಡ್ರಿ, ಬುಕಲದ ಹೂಗಳು. ನೋಡ್ರಿ, ಬುಕಲದ ಹೂಗಳು ಎಂಬ ಪ್ರಮುಖ ಕೃತಿಗೆ ಏನಂತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ದೊರೆಯುತ್ತದೆ. ಯಾರಿಗೆ ಅಂತಂದಾಗ ಸೂರಂ ಯಕ್ಕುಂಡಿ ಅವ್ರಿಗೆ ಅಂತ ನಾವು ಇಲ್ಲಿ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಕ್ವಶನ್. ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನ ಹಸಿಯಾಗ್ನಿ ತಣಿಯಲಿದು. ನೋಡಿ, ಬೀಯದ ಬಾಲಕನಿ ಬೆರಳು ಬೇಳ್ಬೆ. ನೋಡಿ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಒಂದು ಹೆಂಗೆ ಕೊಟ್ಟಿದ್ದಾರೆ ನೋಡ್ರಿ. ಹೇಳಿಕೆ ಕೊಟ್ಟರ ನಿನ್ನ ಹಸಿಯಾಗ್ನಿ ತಣಿಯಲಿಯದು. ನೋಡಿ, ತಣಿಯಲಿದು ಬೀಯದ ಬಾಲಕನಿ ಬೆರಳ ನೋಡಿ ಬೇಳ್ವೆ. ಅರ್ಥ, ನಿನ್ನ ಅಸೂಯೆ ಎಂಬ ಅಗ್ನಿ ಅಡಗಲಿ, ಬೇಡರ ಬಾಲಕನ ಬೆರಳು ಕತ್ತರಿಸುವುದನ್ನು ಬಿಟ್ಟು. ಇಲ್ಲಿ ನೋಡ್ರಿ, ಇದು ಯಾವ ಸಂದರ್ಭದಲ್ಲಿ ಹೇಗೆ ಬರುತ್ತಂದರೆ ಇಲ್ಲಿ ನೋಡಿ ಹೇಳ್ತವಣ. ಇಲ್ಲಿ ಸರಿಯಾದಂಥ ಉತ್ತರ ಹೇಳಿಕೆ ಸರಿ, ಆದರೆ ಇಲ್ಲಿ ಅರ್ಥ ತಪ್ಪಿದೆ. ಹೇಳಿಕೆ ಸರಿ, ಅರ್ಥ ತಪ್ಪು. ಸರಿಯಾದಂಥ ಉತ್ತರ ಒಂದನೇದಂತ ನಾವಿಲ್ಲಿ ಹೇಳ್ಬೋದು. ಸೊ 15ನೇದು ಈ ಕಡೆ ನೋಡ್ಬಿಡೋಣ. ಇಲ್ಲೇ ಪಕ್ಕದಲ್ಲಿ ಸಂಸ್ಕೃತ ಭಾಷೆಯ ಪ್ರಭಾವ ಅತಿ ಕಡಿಮೆ ಇರುವ ದ್ರಾವಿಡ ಭಾಷೆ ಯಾವುದು? ಸೊ ನೋಡಿ, ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಸಂಸ್ಕೃತ ಭಾಷೆಯ ಪ್ರಭಾವ ಕಡಿಮೆ ಇರ್ತಕ್ಕಂಥ ಒಂದು ದ್ರಾವಿಡ ಭಾಷೆ ಯಾವುದಂದರೆ ತಮಿಳು. ನೇರವಾಗಿ ಹೇಳ್ಬೋದು, ತಮಿಳು ಅಂತ ಹೇಳ್ಬೋದು. ಓಕೆನಾ. ಓಕೆ, ನೆಕ್ಸ್ಟ್ ಒಂದು ಹರಿಶ್ಚಂದ್ರ ಕಾವ್ಯವು ಯಾವ ಡ್ಯಾಶ್ ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ ಅಂತ ಕೇಳ್ತಾರೆ. ನೋಡ್ರಿ, ಹರಿಶ್ಚಂದ್ರ ಕಾವ್ಯವು ಡ್ಯಾಶ್ ಡ್ಯಾಶ್ ಷಟ್ಪದಿಯಲ್ಲಿ ರಚಿತವಾಗಿದೆ ಅಂತ ಕೇಳಿದ್ರೆ ವಾರ್ಧಕ ಷಟ್ಪದಿ. ನೆನಪಿರಲಿ, ವಾರ್ಧಕ. ಇಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ರಚಿತವಾಗಿದೆ ಅಂತ ನಾವು ಹೇಳ್ಬೋದು. ನೋಡ್ರಿ, ಹರಿಶ್ಚಂದ್ರ ಕಾವ್ಯ ಬರೆದವರು ಯಾರು ಅಂತ ಗೊತ್ತಿರಬೇಕು. ರಾಘವಾಂಕ. ನೆನಪಿರಲಿ, ಯಾರು? ರಾಘವಾಂಕ. ಇದು ವಾರ್ಧಕ ಷಟ್ಪದಿಯಲ್ಲಿದೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ ಯಾವುದು? ನೋಡ್ರಿ, ಉತ್ತರ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿದ ಭಾಷೆ ಯಾವುದು ಅಂತಂದಾಗ ಇಲ್ಲಿ ನೋಡ್ರಿ, ಬ್ರಾಹು ಈ ಇದು ಒಂದು ಉತ್ತರ ದ್ರಾವಿಡ ಭಾಷೆಗೆ ಸೇರಿದತಕ್ಕ ಒಂದು ಏನಪ್ಪ ಅಂತಂದಾಗ ಭಾಷೆ ಆಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ 19 ಏನು ಕೊಟ್ಟಿದ್ದಾರೆ ನೋಡ್ರಿ. ಶ್ರೀರಾಮಾಯಣ ದರ್ಶನಂ ಕಾವ್ಯದಲ್ಲಿರುವ ಸಂಪುಟಗಳ ನೋಡ್ರಿ ಒಟ್ಟು ಸಂಪುಟಗಳ ಒಟ್ಟು ಸಂಖ್ಯೆ. ಇಲ್ಲಿ ಸರಿಯಾದಂಥ ಉತ್ತರ 4. ಶ್ರೀರಾಮಾಯಣದ ಸಂಪುಟಗಳ ಒಟ್ಟು ಸಂಖ್ಯೆ ಎಷ್ಟಂತಂದಾಗ 4 ಅಂತ. ಇಲ್ಲಿ ಮಹಾಕಾವ್ಯದಲ್ಲಿರುವ ಸಂಪುಟ ರಾಮಾಯಣ ದರ್ಶನ ಬರೆದಿರ್ತಕ್ಕಂಥವು ಯಾರು? ಕುವೆಂಪು. ಇದಕ್ಕೆ ದೊರೆತಿರ್ತಕ್ಕಂಥ ಒಂದು ಪ್ರಶಸ್ತಿ ಯಾವುದು? ಜ್ಞಾನಪೀಠ ಪ್ರಶಸ್ತಿ. ನೆನಪಿರಿ. ಓಕೆ, ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ಮತವೆಂದರೆ, ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದ ಮತ ಅಂದರೆ ದ್ವೈತ ಸಿದ್ಧಾಂತ ಅಥವಾ ದ್ವೈತ ಮತ. ಇದು ಕೇರಳದ ಶಂಕರಾಚಾರ್ಯರು
ಏನು ಮಾಡ್ತಾರೆ ಅಂದರೆ ಬಂದು ಸ್ಥಾಪನೆ ಮಾಡ್ತಾರೆ. ಹಾಗೆ ತಮಿಳುನಾಡಿನಲ್ಲಿ ರಾಮಾನುಜಾಚಾರ್ಯರು ಏನು ಮಾಡ್ತಾರೆ, ವಿಶಿಷ್ಟಾದ್ವೈತ ರಚನೆ ಮಾಡ್ತಾರೆ. ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಂದರೆ ಮಧ್ವಾಚಾರ್ಯರು ರಚನೆ ಮಾಡಿರ್ತಕ್ಕಂಥದ್ದು. ಅದ್ವೈತ ಯಾರು ಮಾಡ್ತಾರಂತಾಗ ಯಾರಪ್ಪ ಅಂತಂದಾಗ ಶಂಕರಾಚಾರ್ಯರು, ದ್ವೈತ ಯಾರು ಮಾಡ್ತಾರಂತಂದಾಗ ಮಧ್ವಾಚಾರ್ಯರು. ದ್ವೈತ ಯಾರಂದರೆ ಮಧ್ವಾಚಾರ್ಯರು, ವಿಶಿಷ್ಟ ದ್ವೈತ ಅಂದರೆ ರಾಮಾನುಜಾಚಾರ್ಯರು. ದ್ವೈತ ಸಿದ್ಧಾಂತವನ್ನು ಸುಮಾರು 1238 ಸುಮಾರಿಗೆ ರಚನೆ ಮಾಡ್ತಾರಂತ ನಾವಿಲ್ಲಿ ಹೇಳ್ಬೋದು. ಕಾವ್ಯ ಗಾಯತ್ರಿಗಳೆಂದರೆ ಇಲ್ಲಿ ನೋಡಿ, ಕಾವ್ಯ ಗಾಯತ್ರಿಗಳೆಂದರೆ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ರಸ, ಧ್ವನಿ ಮತ್ತು ಇದನ್ನು ನೋಡ್ರಿ, ರಸ, ಧ್ವನಿ ಮತ್ತು ಔಚಿತ್ಯ. ರಸ, ಧ್ವನಿ ಮತ್ತು ಔಚಿತ್ಯ ಸರಿಯಾದಂಥ ಉತ್ತರ 4 ಸ್ನೇಹಿತರೆ. ಓಕೆ, ಕ್ವಶನ್ ನಂಬರ್ 21. ಕಿಟೆಲ್ ಕೋಶದ ಗಾದೆಗಳು ಕೃತಿಯ ಸಂಪಾದಕರು. ಸೊ ನೋಡಿ, ಕಿಟೆಲ್ ಕೋಶದ ಗಾದೆಗಳು ಕೃತಿಯ ಸಂಪಾದಕರು. ಕ್ವಶನ್ ನಂಬರು 21. ಇಲ್ಲಿ ಸಂಪಾದಕ ಕಿಟೆಲ್ ಕೋಶದ ಏನಪ್ಪ ಅಂತಂದಾಗ ಕಿಟೆಲ್ ಕೋಶದ ಗಾದೆಗಳು ಕೃತಿಯ ಸಂಪಾದಕರು ಯಾರು ಅಂತ ಕೇಳಿದಾಗ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಾಗುತ್ತಂದರೆ ರಾಮೇಗೌಡ ಅಂತ ಬರುತ್ತೆ. ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ರಾಮೇಗೌಡ. ಸರಿಯಾದಂಥ ಉತ್ತರ ರಾಮೇಗೌಡ ಅಂತ ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ಕಾವ್ಯಾಲಂಕಾರ ಕೃತಿ ಕರ್ತೃ. ಕಾವ್ಯಾಲಂಕಾರದ ಕೃತಿಯ ಕರ್ತೃ ಯಾರು ಅಂತ ಕೇಳಿದಾಗ ನೋಡಿ, ಕಾವ್ಯಾಲಂಕಾರದ ಕೃತಿಯ ಕರ್ತೃ ಯಾರಂತಂದಾಗ ಇಲ್ಲಿ ನಾವು ಹೇಳ್ಬೋದು 3ನೇದು ಬಾಹ. ನೋಡಿ, ಬಾಮಹ ಅಂತ ಹೇಳುವ ಸರಿಯಾದಂಥ ಉತ್ತರ. ಹರದೇಶಿ ನಾಗೇಶಿ ಎಂಬುವ ಜಾನಪದಗಳಲ್ಲಿ ಒಂದು ಯಾವ ಜಾನಪದಕ್ಕೆ ಸೇರಿದು? ಹರದೇಶಿ ನೋಡಿ, ಹರದೇಶಿ ನಾಗೇಶಿ ಎಂಬುದು ಜಾನಪದಗಳಲ್ಲಿ ಈ ಜಾನಪದಕ್ಕೆ ಸೇರುತ್ತದೆ ಅಂತ ಅರ್ಥ. ಇಲ್ಲಿ ಇದು ಯಾವ ಜಾನಪದಕ್ಕೆ ಸೇರುತ್ತೆ ಅಂದರೆ ಲಾವಣಿ ಹಾಡುಗಳು ಅಂತ ಆಡ್ತಾರೆ. ನೆನಪಲ್ಲಿ ಲಾವಣಿ ಹಾಡುಗಳ ಸಂಪ್ರದಾಯಕ್ಕೆ ಒಂದು ಸಂಬಂಧಿಸಿದ್ದು ಅಂತ ನಾವು ಹೇಳ್ಬೋದು. ಎಂ ಗೋಪಾಲಕೃಷ್ಣ ಅಡಿಗರು ಮೊದಲ ಕವನ ನೋಡಿ, ಎಂ ಗೋಪಾಲಕೃಷ್ಣ ಅಡಿಗರು ಪ್ರತಿಯೊಂದು ನೋಡ್ಬೇಕು ಸ್ನೇಹಿತರೆ. ಏನಂದರೆ ಪ್ರತಿಯೊಂದನ್ನು ನಾವು ವಿವಿಧ ರೀತಿಯಲ್ಲಿ ನೋಡ್ತಾ ಹೋಗ್ಬೇಕು. ಅದು ಯಾವ ರೀತಿ ಕೇಳ್ಬೋದು ಕ್ವಶನ್ ಅನ್ನೋದು ಕೂಡ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಯಾಕಂತಂದಾಗ ಪ್ರತಿಯ ಕರ್ತೃ, ಕೃತಿ ಯಾರು ಬರೆದ್ರು, ಈ ಕೃತಿಗೆ ಯಾವ ಪ್ರಶಸ್ತಿ ಸಿಕ್ತು, ಯಾರು ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಪಡೆದ್ರು, ಹೌದಲ್ವ, ಭಾಷೆ ಯಾವುದಕ್ಕೆ ಸಂಬಂಧ ಎಲ್ಲವೂ ಕೇಳಿದೆ ನೋಡಿ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಗ್ರಾಮರು ಅದ್ರ ಜೊತೆಗೆ ಕವಿಗಳ ಪರಿಚಯ ಎಲ್ಲವೂ ಕೂಡ ನೋಡಬೇಕಾಗುತ್ತೆ ಸ್ನೇಹಿತರೆ. ಪದೇ ಪದೇ ಕವಿಗಳ ಪರಿಚಯನೂ ಕೇಳಿದ್ದೇನೆ, ಕವಿಗಳು ಬರೆದಿರ್ತಕ್ಕಂಥದ್ದು ಕೇಳಿದ್ದೇನೆ, ಹೌದಲ್ವ. ಓಕೆ ಸ್ನೇಹಿತರೆ, ಯಾರೆಲ್ಲ ಮತ್ತೊಮ್ಮೆ ನಮ್ಮ ಚಾನಲ್ ವೀಕ್ಷಣೆ ಮಾಡ್ತಿದ್ರಿ ಮರಿದೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ನೋಡಿರಿ, ಕ್ವಶನ್ ನಂಬರ್ 26. ಇಲ್ಲಿ ಎಂ ಗೋಪಾಲಕೃಷ್ಣ ಅವರು ಬರೆದಿರ್ತಕ್ಕಂಥ ಒಂದು ಕವನ ಸಂಕಲನ ಯಾವುದಂದರೆ ಭಾವತರಂಗ. ನೆನಪಿರಲಿ ಇನ್ನೊಂದು ಭಾವತರಂಗ ಅಂತ ನಾವಿಲ್ಲಿ ಹೇಳ್ಬೋದು. ನೋಡ್ರಿ, ಇಲ್ಲಿ ಅವರು ಎಲ್ಲಿಯವರು ಅಂದರೆ ನೋಡಿ ನೆನಪಿರಲಿ, ಇವರು ಕುಂದಾಪುರಿನಲ್ಲಿ ಇರ್ತಕ್ಕಂಥ ಒಬ್ಬ ಮಹಾನ್ ಕವಿ ಅಂತ ಹೇಳ್ಬೋದು. ಇವರು ಸುಮಾರು 1918ರಲ್ಲಿ ಜನಿಸ್ತಾರೆ. ಕುಮಟಾದಲ್ಲಿ ಆಗಿರ್ಬೋದು ಕಾಲೇಜ್ ಪ್ರೊಫೆಸರ್ ಆಗ್ತಾರೆ. ಅನೇಕ ರೀತಿಯ ಕೃತಿಗಳನ್ನು ಬರೀತಾರೆ, ಹೌದಾ. ಇವರಿಗೆ ಏನಪ್ಪ ಅಂದರೆ ಕಬೀರ್ ಸಮ್ಮಾನ್ ಪ್ರಶಸ್ತಿ 1997ರಲ್ಲಿ ಬರುತ್ತೆ. ಕಬೀರ ಸಮ್ಮಾನ್ ಪ್ರಶಸ್ತಿ 1997ರಲ್ಲಿ ಬರುತ್ತೆ. ರಾಜ್ಯ ಸಾಹಿತ್ಯ ಪ್ರಶಸ್ತಿ ಏನಾಗುತ್ತೆ ಅಂದರೆ ಇವರಿಗೆ 70 ನೋಡಿರಿ ವರ್ಧಮಾನ ಒಂದು ಕೃತಿ ಬರೀತಾರೆ. ಇವರು ವರ್ಧಮಾನ ಅಂತ ಒಂದು ಕೃತಿ ಬರೀತಾರೆ. ಈ ಕೃತಿ ಕವನ ಸಂಗ್ರಹಕ್ಕೆ ಒಂದು ಏನು ಮಾಡುತ್ತೆ ಅಂದರೆ 1973ರಲ್ಲಿ ರಾಜ್ಯ ಸಾಹಿತ್ಯ ಪ್ರಶಸ್ತಿ. ವರ್ಧಮಾನ ಕೃತಿಯ ಕರ್ತೃ ಯಾರಂತ ಕೇಳಿದಾಗೆ ಗೋಪಾಲಕೃಷ್ಣ ಅಡಿಗರೇ, ನೆನಪಿರಲಿ. ಓಕೆನಾ. ಅದೇ ರೀತಿಯಾಗಿ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಕೂಡ ಇವರಿಗೆ ಬರುತ್ತದೆ. ಕೇಂದ್ರ ಸಾಹಿತ್ಯ ಪ್ರಶಸ್ತಿ ಕೂಡ ಸುವರ್ಣ ಪುಸ್ತಳಿ ಕೃತಿಗೆ 1990ರಲ್ಲಿ ಪಂಪ ಪ್ರಶಸ್ತಿ ಕೂಡ ಬರುತ್ತೆ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಓಕೆ, ಮುಂದಿನ ಕ್ವಶನ್ನು, ಸಾಂಗತ್ಯ ಛಂದೋ ಪ್ರಕಾರ ಎಷ್ಟು ಸಾಲುಗಳು? ನೋಡಿ, ಇಲ್ಲಿ ಸಾಂಗತ್ಯ ಛಂದೋ ಪ್ರಕಾರಗಳಲ್ಲಿ ಅಥವಾ ಪ್ರಕಾರದಲ್ಲಿ ಎಷ್ಟು ಸಾಲುಗಳು ಇರ್ತವೆ ಅಂದರೆ ಸುಮಾರು ಇಲ್ಲಿ 4 ಸಾಲುಗಳು ಇರ್ತಕ್ಕಂಥ ಒಂದಕ್ಕೆ ಸಾಂಗತ್ಯ ಕೃತಿ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ದೇಶೀಯ ಛಂದೋ ಪ್ರಕಾರದ ಜೊತೆಗೆ ನಾಗವರ್ಮನ್ ಕೂಡ ಇದಕ್ಕೆ ಸಂಬಂಧಿಸಿರ್ತಾನೆ. ಸ್ವಲ್ಪ ಇರಲಿ, ನಾಗವರ್ಮ ಆಗಿರ್ಬೋದು, ಅದೇ ರೀತಿ ಪಂಪನ
ಇವೆಲ್ಲವೂ ನಾವು ನೋಡಬೇಕಾಗುತ್ತೆ. ಅವ್ರ ಬಗ್ಗೆ ಸಾಂಗತ್ಯ ಕೃತಿಗಳನ್ನು ಬರೀತಾರೆ ಅವರು ಜಾಸ್ತಿ. ಮಾಯೆಯ ಪಾತ್ರವುಳ್ಳ ಕಾವ್ಯದ ಕರ್ತೃ. ನೋಡಿ ಕಾವ್ಯದ ನೋಡ್ರಿ ಇಲ್ಲಿ ಏನು ಕೇಳಿದರೆ ಮಾಯೆಯ ಪಾತ್ರವುಳ್ಳ ಒಂದು ಕಾವ್ಯದ ಕರ್ತೃ ಅಂತ ಕೇಳ್ತದಾನೆ. ಇಲ್ಲಿ ಚಾಮರಸ ಅಂತ ನಾವು ಇಲ್ಲಿ ನೋಡಿ ಪ್ರಭುಲಿಂಗ ಲೀಲೆಯಲ್ಲಿ ಮಾಯದ ಪಾತ್ರವನ್ನು ಹೇಳ್ತಾರೆ. ಪ್ರಭುಲಿಂಗ ಲೀಲೆಯಲ್ಲಿ ನಾವು ನೋಡ್ತೇವೆ. ಪ್ರಭುಲಿಂಗ ಲೀಲೆ ಬರೆದವರು ಯಾರು ಅಂತಂದಾಗ ಯಾರು ನಿಮಗೆ ಗೊತ್ತಿರಬೇಕು. ನೋಡಿ ಚಾಮರಸ. ಚಾಮರಸನ ಕೃತಿ ಯಾವುದು? ಪ್ರಭುಲಿಂಗ ಲೀಲೆ. ನೋಡಿ ಪ್ರಭುಲಿಂಗ ಲೀಲೆ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಮುಂದಿನ ಒಂದು ಕ್ವಶನ್ ಹೋಗೋಣ. ಸಿಂಗರಾರ್ಯನ ಮಿತ್ರವಿಂದ ಗೋವಿಂದ. ನೋಡಿ ಮಿತ್ರವಿಂದ ಗೋವಿಂದ ನಾಟಕವು ಡ್ಯಾಶ್ ನಾಟಕದ ಭಾಷಾಂತರ. ನೋಡಿ ಇನ್ನೊಂದು ಸಿಂಗರಾರ್ಯನ ಮಿತ್ರವಿಂದ ಗೋವಿಂದ ನಾಟಕ ಅಂತಂದಾಗ ರತ್ನವಳಿ ಇದು ಸರಿಯಾದಂತಹ ಒಂದು ಉತ್ತರ ಅಂತ ನಾವು ಹೇಳ್ಬೋದು. ರತ್ನವಳಿ ಒಂದು ಭಾಷಾಂತರ, ನಾಟಕ ಭಾಷಾಂತರ ಅಂತ ನಾವಿಲ್ಲಿ ಹೇಳ್ಬೋದು. 28 ಗೋಪಾಲಕೃಷ್ಣ ಅಡಿಗರು ಒಂದು ಜನಾಂಗದ ಕಣ್ಣು ತೆರೆಸಿ ಕವಿ ಎಂದು ಅಭಿಪ್ರಾಯ. ನೋಡಿ ಒಂದು ಸೆಕೆಂಡ್, ಇವ್ರ ಬಗ್ಗೆ ಪ್ರತಿಯೊಂದರ ಬಗ್ಗೆ 2-3 ಕ್ವಶನ್ ಇದಾವೆ, ಅದನ್ನು ಅಬ್ಸರ್ವ್ ಮಾಡಬೇಕು. ಗೋಪಾಲಕೃಷ್ಣ ಅಡಿಗರ ಒಂದು ಜನಾಂಗದ ಕಣ್ಣು ತೆರೆಸಿದ ಕವಿ ಎಂದು ಅಭಿಪ್ರಾಯಿಸಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಏನಂದರೆ ಪಿ ಲಂಕೇಶ್. ನೆನಪಿರಲಿ, ಪಿ ಲಂಕೇಶ್ ಅವರು ಒಂದು ಜನಾಂಗದ ಒಂದು ಕಣ್ಣು ತೆರೆಸಿದವರಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ 29 ಕಮಲಾಪುರದ ಹೋಟ್ಲಿನಲ್ಲಿ ಈ ಯಾವ ಪ್ರಕಾರಕ್ಕೆ ಸೇರುತ್ತೆ? ನೋಡಿ ಇದು ಕಾದಂಬರಿನ, ನಾಟಕನ, ಪ್ರಬಂಧನ, ಕಥೆನ ಅಂತ ಕೇಳಿದ್ದಾರೆ. ಇದು ಒಂದು ಸಣ್ಣ ಕಥೆ ಅಂತಲೇ ನಾವು ಹೇಳ್ಬೋದು. ನೋಡಿ ಕಮಲಾಪುರದ ಹೋಟೆಲಿನಲ್ಲಿ ಇದು ಯಾವ ಸಂಬಂಧಿಸಿದಂದರೆ ಸಣ್ಣ ಕಥೆ. ನೋಡಿ ಇದು ಬರೆದವರು ಯಾರಂದರೆ ನೆನಪಿರಬೇಕು, ಪಂಜೆ ಮಂಗೇಶರಾಯರು ಬರೆದಿರ್ತಕ್ಕಂಥ ಕೃತಿ ಯಾವುದಂದರೆ ಕಮಲಾಪುರದ ಹೋಟೆಲಿನಲ್ಲಿ ಅಂತ ಹೇಳ್ಬೋದು. ಇವರು ನೋಡ್ರಿ ಪಂಜೆ ಮಂಗೇಶರಾಯರು ಏನಪ್ಪ ಅಂತಂದಾಗ ಒಂದು ಕೃತಿ ಅಂತಲೇ ಹೇಳ್ಬೋದು. ಇವರು ಬರೆದಿರ್ತಕ್ಕಂಥ ಒಂದು ಕೆಲವು ಕೃತಿಗಳು ನೋಡೋದಾದರೆ ಕವಿ ಶಿಷ್ಯ, ಹರಟೆಯ ಮಲ್ಯ. ನೋಡಿ ಕವಿ ಶಿಷ್ಯ ಆಗಿರ್ಬೋದು, ಹರಟೆ ಮಲ್ಲ ಇವುಗಳನ್ನು ಬರೀತಾರೆ. ಕನ್ನಡ ಸಣ್ಣ ಕಥೆಗಳ ಒಂದು ಏನಪ್ಪ ಅಂದರೆ ಪಿತಾಮಹ ಅಂತ ಹೇಳ್ಬೋದು. ನೋಡು ಮಕ್ಕಳ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಕರೀತಾರೆ? ಪಿತಾಮಹ. ನೋಡಿ ಮಕ್ಕಳ ಸಾಹಿತ್ಯದ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂದರೆ ಪಂಜ ಮಂಗೇಶರಾಯ ಅವರನ್ನು ಕರೀತಾರೆ. ಕವಿ ಶಿಷ್ಯ ಹರಟೆ ಮಲ್ಲ ಇವು ಯಾರು ಬರೆದ ಕೃತಿಗಳಂದರೆ ಅವರೇ ಯಾರಂದರೆ ಪಂಜೆ ಮಂಗೇಶರಾಯ ಅಂತ ನಾವು ಹೇಳ್ಬೋದು. ಸ್ವಲ್ಪ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ನಾವು ನೋಡ್ಕೋಬೋದು. ಅಂದರೆ ಕೆಲವೊಂದು ನಾಗರ ಆವೆ ಅವುಗಳವೆ ಅವು ಸಣ್ಣ ಕಥೆಗಳು, ಉತ್ತರಿಯ ಹಾಡಾಗಿರ್ಬೋದು, ಟೆಂಕನ ಗಾಳಿಯ ಪಟ ಹಾಡಾಗಿರ್ಬೋದು, ಅವರು ನನ್ನ ಚಿಕ್ಕ ತಂದೆ, ನನ್ನ ಚಿಕ್ಕ ತಾಯಿ, ಈ ರೀತಿ ಸಣ್ಣ ಕಥೆಗಳನ್ನು ಕೂಡ ಬರೀತಾರೆ. ಕಮಲಾಪುರದ ಹೋಟೆಲಿನಲ್ಲಿ ಇದು ಕೂಡ ಹೋಟೆಲ್ನಲ್ಲಿ ಅವರು ಬರೆದಿರ್ತಕ್ಕಂಥ ಚಿಕ್ಕ ಒಂದು ಏನಪ್ಪ ಅಂದರೆ ನಾಟಕ ಅಂತ ಹೇಳ್ಬೋದು, ಕಥೆ ಅಂತ ಕೂಡ ಹೇಳ್ಬೋದು. ಓಕೆನಾ? ಪ್ರಜ್ಞೆ ಮತ್ತು ಪರಿಸರದ ಕೃತಿಯ ಲೇಖಕರು ಯಾರು? ಸರಿಯಾದಂಥ ಉತ್ತರ ನೋಡ್ರಿ, ಪ್ರಜ್ಞೆ ಮತ್ತು ಪರಿಸರ ಕೃತಿ ಯಾರಂದರೆ ನಮ್ಗೆ ಗೊತ್ತಿದೆ, UR ಅನಂತಮೂರ್ತಿ. ನೋಡ್ರಿ ಕನ್ನಡ ಸಾಹಿತ್ಯ ಬರಹಗಾರರಲ್ಲಿ ಅತ್ಯಂತ ಪ್ರಮುಖವಾದವರು UR ಅನಂತಮೂರ್ತಿಯವರು ಅಂತ ನಾವು ಹೇಳ್ಬೋದು. ಇವರು ಪೂರ್ಣ ಹೆಸರು ಏನಪ್ಪ ಅಂತಂದಾಗ ಇವರ ಪೂರ್ಣ ಹೆಸರೇ ಯು ಅಂತಂದರೆ ನೋಡಿ ಪೂರ್ಣ ಹೆಸರು ಉಡುಪಿ, ಯು ಅಂದರೆ ಉಡುಪಿ, ಆರ್ ಅಂತಂದರೆ ರಾಜಗೋಪಾಲ ಅಂತ ಚಾರಿ ಅನಂತಮೂರ್ತಿ. UR ಅನಂತಮೂರ್ತಿ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ಹೇಳ್ಬೋದು. ಇವರು ಶಿವಮೊಗ್ಗ ಜಿಲ್ಲೆಯವರು 1932ರಲ್ಲಿ ಜನಿಸ್ತಾರೆ ಅಂತ ನಾವು ಹೇಳ್ಬೋದು. ಇವರ ಕೃತಿಗಳು ಅನೇಕ ನೋಡ್ಕೊಳ್ರಿ ಸ್ನೇಹಿತರೆ. ಇವರ ಕೃತಿಗಳಾಗಿರ್ಬೋದು, ಆತ್ಮಕಥೆಯನ್ನು ಯಾವುದಿದೆ, ಇವರ ಆತ್ಮಕಥೆ ಯಾವುದಪ್ಪ ಅಂತಂದರೆ UR ಅನಂತಮೂರ್ತಿಯವರು ಸುರಗಿ ನೋಡಿ ಸುರವನ್ಯ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ.
ಇಲ್ಲೇ ಒಂದು ನೋಡ್ಕೊಂಬೋಣ. ನವ್ಯ ಸಾಹಿತ್ಯದ ಲಕ್ಷಣ. ನವ್ಯ ಸಾಹಿತ್ಯದ ಲಕ್ಷಣ ಅಂದರೆ ವ್ಯಕ್ತಿ ವೈಶಿಷ್ಟ್ಯತೆಯಲ್ಲಿ ಸರಿಯಾದಂಥ ಉತ್ತರ. ಓಕೆ. ಚಾತುರ್ವರ್ಣದ ಎನ್ನುವ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆಯೇ ಹೊರತು ಮನುಧರ್ಮ ಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ ಎಂದು ಹೇಳಿಕೆ ಇವರದು. ಯಾರು ಹೇಳಿಕೆ ನೀಡಿದ್ದಾರೆ ನೋಡಿ. ಕ್ವಶನ್ ರಿಪೀಟ್. ಚಾತುರ್ವರ್ಣ ಎನ್ನುವುದು ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟಿದೆಯೇ ಹೊರತು ನೋಡಿ ಮನುಧರ್ಮ ಶಾಸ್ತ್ರಕ್ಕೆ ಪಟ್ಟಿಲ್ಲ ಅಥವಾ ಪಟ್ಟಿದ್ದಲ್ಲ ಎಂದು ಹೇಳಿಕೆ ಯಾರದಾಗಿದೆ? ಇವರದಾಗಿದೆ ಅಂತ ಕೇಳ್ತಾರೆ. ಅವರು ಯಾರು ಅಂತಂದಾಗ ಸರಿಯಾದಂಥ ಉತ್ತರ ನೋಡೋದಾದರೆ ಸ್ನೇಹಿತರೆ, ಇಲ್ಲಿ ಅರವಿಂದರು. ಯಾರಂದರೆ ಸರಿಯಾದಂಥ ಉತ್ತರ ಅರವಿಂದರು ಅಂತ ಹೇಳ್ಬೋದು. ಸೊ ಇಲ್ಲಿ 34 ಹೊಸಗನ್ನಡ ಕಾವ್ಯಗಳಲ್ಲಿ ಹೆಚ್ಚಾಗಿ ಕಾಣುವ ಛಂದಸ್ಸೆಲ್ಲ ಏನಾಗಿರುತ್ತೆ? ಹೊಸಗನ್ನಡ ಸಾಹಿತ್ಯದಲ್ಲಿ ಛಂದಸ್ಸೆಲ್ಲ ಏನಾಗಿರುತ್ತೆ? ಮಾತ್ರ ಗಣಾತ್ಮಕವಾಗಿವೆ. ಏನಾಗಿವೆ? ಮಾತ್ರ ಗಣಾತ್ಮಕವಾಗಿವೆ ಅಂತ ನಾವಿಲ್ಲಿ ಹೇಳ್ಬೋದು ಸ್ನೇಹಿತರೆ. ಓಕೆ. ನೆಕ್ಸ್ಟ್ 31 ಕ್ವಶನ್ ನೋಡಿ. ಓಕೆ. 10ನೇ ಶತಮಾನದಲ್ಲಿ ಪ್ರಸಿದ್ಧವಾದ ಸಾಹಿತ್ಯದ ಪ್ರಕಾರ ನಮ್ಗೆ ಗೊತ್ತೇ ಇದೆ. 10ನೇ ಶತಮಾನದಲ್ಲಿ ಯಾರಿರ್ತಾರೆ ನೋಡಿ. 10ನೇ ಶತಮಾನದಲ್ಲಿ ಸಾಮಾನ್ಯವಾಗಿ ಹೇಳೋದಾದರೆ ಚಂಪು ಸಾಹಿತ್ಯ ಪ್ರಚಲಿತವಾಗಿರುತ್ತೆ. ಎಸ್ ಚಂಪು ಸಾಹಿತ್ಯ. ಇಲ್ಲಿ ಇದೊಂದು ಪದ್ಯ ಒಂದು ಬರೆಯುವ ಶೈಲಿ ಅಂತಲೇ ನಾವು ಕರಿಬೋದು. ಚಂಪು ಗದ್ಯ ಮತ್ತು ಪದ್ಯಗಳೆರಡನ್ನೂ ಒಳಗೊಂಡಿರ್ತಕ್ಕಂಥ ಒಂದು ಕಾವ್ಯಕ್ಕೆ ನಾವೇನಂತ ಕರಿತೀವಿ? ಗದ್ಯ ಮತ್ತು ಪದ್ಯ ಎರಡನ್ನೂ ಒಳಗೊಂಡಿರ್ತಕ್ಕ ಕಾವ್ಯಕ್ಕೆ ಚಂಪು ಕಾವ್ಯ ಅಂತ ನಾವು ಕರಿತೀವಿ. ಓಕೆನಾ? ಓಕೆ ಸ್ನೇಹಿತರೆ. ನೆಕ್ಸ್ಟ್ 35 ನೋಡಿ. ಸಂಚಿತ ಏನಿದೆ ಅಂತಂದರೆ ಇಲ್ಲಿ ಸಂಚಿತ ಪಕ್ಷ್ಮ ನೋಡಿ. ಸಂಚಿತ ಪಕ್ಷ್ಮ ಕಪಾಟಂ ನಯನಂ ನೋಡಿ. ದ್ವಾರಂ ಸ್ವರೂಪ ತಡನೇನ ಉದ್ಭಟ್ಟ ಸಾಪ್ರವಿಷ್ಟ ಹೃದಯ ಗೃಹಂ ಮೇ ನೃಪ ತನುಜ. ಇಲ್ಲಿರುವ ಅಲಂಕಾರ ಯಾವುದು ನೋಡಿ? ಓಲ್ಡ್ ಅಲಗಣ ಕೇಳ್ತಾನೆ. ಸಂಚಿತ ಪಕ್ಮಂ ಕಪಾಟಂ ನಯನ ದ್ವಾರಂ ಸ್ವರೂಪ ತಡನೇನ ನೋಡ್ರಿ ಉದ್ಭಟ್ಟ ಸಂಪ್ರವಿಷ್ಟ ಹೃದಯ ಗೃಹಂ ಮೇ ನೃಪ ತನುಜ. ಇಲ್ಲಿರುವ ಅಲಂಕಾರ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲಿ ಸರಿ ಇರತಕ್ಕಂಥ ಉತ್ತರ ಶ್ಲೇಷಾಲಂಕಾರ. ಇದು ಒಂದು ಏನಪ್ಪ ಅಂದರೆ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತದೆ. ಇಲ್ಲಿ ಇದು ಸರಿಯಾದಂಥ ಉತ್ತರ ಶೇಷ ಅಲಂಕಾರ ಅಂತ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ನಾವು ಅಲಂಕಾರ ಬಗ್ಗೆ ಕೂಡ ಡೀಟೇಲಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟು 35 ಕ್ವಶನ್ ಇಲ್ಲಿ ಕನ್ನಡಕ್ಕೆ ಸೀಮಿತವಾಗಿರ್ತವೆ. ಇದು ನಮ್ಗೆ ಗೊತ್ತಿದೆ ಯಾವುದಂತೇಳಿದೆ. ಹಾಸ್ಟೆಲ್ ವಾರ್ಡನ್ ನೆನಪಿರಲಿ ಸ್ನೇಹಿತರೆ. ಇದು ಹಾಸ್ಟೆಲ್ ವಾರ್ಡನ್ ಇದೆಯಲ್ಲ, ಇದು ನಿಮಗೆ ಪೇಪರ್ 2 ನಾನೀಗ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ಪೇಪರ್ 2. ಅದೇ ರೀತಿಯಾಗಿ ಕನ್ನಡ ಆಯಿತು ಈಗ ಕಂಪ್ಲೀಟು. ಎಷ್ಟಾಗಿವು? 35 ಕ್ವಶನ್ಗಳು ಕನ್ನಡ ಆಗ್ತಾ ಹೋಗ್ತವೆ ಸ್ನೇಹಿತರೆ. ಆದರೆ ಮುಂದಿನ ವಿಡಿಯೋದಲ್ಲಿ ನಾನು ಇಂಗ್ಲೀಷ್ 35 ಕ್ವಶನ್ನ ಡಿಸ್ಕಸ್ ಮಾಡ್ತೀನಿ. ಅದ್ರ ಮುಂದಿನ ವಿಷಯದಲ್ಲಿ ಕಂಪ್ಯೂಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಒಟ್ಟು ಈ ಪೇಪರಿಂದ 3 ವಿಡಿಯೋಗಳು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ವೀಕ್ಷಣೆ ಮಾಡಿದ್ದೀರಿ, ಅದೇ ರೀತಿಯಾಗಿ ಇನ್ನೂ ಹೊಸಬರಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇದೇ ರೀತಿ ವಿಡಿಯೋ ಆಗಿರ್ಬೋದು, ಇದೇ ರೀತಿ ಕ್ವಶನ್ ಪೇಪರ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿ ನಮ್ಮ KK ನ್ಯಾಷನಲ್ ಅಕಾಡೆಮಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. KK ನ್ಯಾಷನಲ್ ಅಕಾಡೆಮಿ ಟೆಲಿಗ್ರಾಮ್ ಗ್ರೂಪ್. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಇಂಗ್ಲೀಷ್ ಹಾಗೂ ಕಂಪ್ಯೂಟರ್ ಬಗ್ಗೆ ತರ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು.